ನೋಡಿ ನಾನಿಲ್ಲಿ 10 ರೂಪೀಸದ್ದು ಒಂದು ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕನ್ನು ತೊಗೊಂಡಿದ್ದೀನಿ. ಇದರಲ್ಲಿರುವ ಬಿಸ್ಕೆಟ್ಗಳನ್ನು, ಈ ಪ್ಯಾಕಲ್ಲಿರೋ ಬಿಸ್ಕೆಟನ್ನು ಓಪನ್ ಮಾಡಿ ಇಲ್ಲಿ ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡದ ಬಿಸ್ಕೆಟನ್ನು ತೊಗೋಬೋದು ಇಲ್ಲಿ, ಆದರೆ ಕ್ರೀಮ್ ಇರೋ ಬಿಸ್ಕೆಟ್ಸನ್ನು ತೊಗೋಬಾರ್ದು. ನೋಡಿ ಈ ಬಿಸ್ಕೆಟ್ಸ್ಗಳನ್ನ ಏನು ಮಾಡ್ತೀನಿ, ಫ್ರೈ ಮಾಡ್ತೀನಿ. ಈಗ ಆಲ್ರೆಡಿ ನಾನು ಎಣ್ಣೆನ ಕಡಾಯಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಈ ಬಿಸ್ಕೆಟ್ಸನ್ನು ಫ್ರೈ ಮಾಡ್ತೀನಿ. ತುಂಬಾ ಏನು ಫ್ರೈ ಮಾಡೋದು ಬೇಡ, ಸ್ವಲ್ಪನೇ ಕಲರ್ ಚೇಂಜ್ ಆದರೆ ಸಾಕ್ರಿ. ನೋಡಿ ಮತ್ತು ಸ್ಮೆಲ್ಲು, ಈ ಬಿಸ್ಕೆಟ್ ಫ್ರೈ ಮಾಡೋ ಮುಂದೆ ತುಂಬಾ ಸ್ಮೆಲ್, ಭಾಳ ಸಖತ್ತಾಗಿ ಸ್ಮೆಲ್ ಬರ್ತದೆ ರೀ. ಈಗ ನೋಡಿರಿ ಇಷ್ಟು ಕಲರ್ ಬಂದ್ರೆ ಸಾಕ್ರಿ. ನಾ ಈ ಬಿಸ್ಕೆಟ್ಸನ್ನು ಬೇರೆದ್ರೊಳಗೆ ತಗೋತೀನಿ ರೀ. ಇದು ಫ್ರೈ ಮಾಡೋದ್ರಿಂದ ಕಲರ್ ಅಷ್ಟೇ ಅಲ್ಲದೆ ಸ್ವಲ್ಪ ಟೇಸ್ಟೂ ತುಂಬಾ ಚೇಂಜ್ ಆಗ್ತದೆ ರೀ. ಇದ್ರದ್ದು ಏನೋ ಹೊಸ ಥರದ ಒಂದು ಸಖತ್ತಾಗಿರೋ ಟೇಸ್ಟು ಇದಕ್ಕೆ ಬರ್ತದೆ ರೀ. ಈಗ ಉಳಿದಿರೋ ಬಿಸ್ಕೆಟನ್ನು ನಾನು ಏನು ಮಾಡ್ಕೊಂಡೀನಿ ರೀ, ಫ್ರೈ ಮಾಡ್ಕೊಂಡಿನಿ ರೀ. ಇವನ್ನ ಸ್ವಲ್ಪ ಹೊತ್ತು ನಾನು ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿರಿ ಈಗ ಬಿಸ್ಕೆಟ್ ಇವು ಆರ್ಯಾವ ರೀ, ಮತ್ತು ತುಂಬಾ ಫ್ರೈ ಮಾಡಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರ್ತಾವೆ ರೀ. ಇವು ಎಲ್ಲವನ್ನು ಬಿಸ್ಕೆಟ್ಸ್ಗಳನ್ನ ನಾನು ಮುರಿದು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ ಎಲ್ಲವನ್ನು ಆಮೇಲೆ ಮುರಿದಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಹಾಗೇನೂ ಇಟ್ಕೋಬೋದು, ಆದರೆ ಮುರಿದು ಮಿಕ್ಸಿಯಲ್ಲಿ ಹಾಕೋದ್ರಿಂದ ಚಲೋ ರೀ. ನಾನೀಗ ಒಂದು ಮಿಕ್ಸರ್ ಜಾರ್ಗೆ ಈ ಬಿಸ್ಕೆಟ್ ತುಕಡಿಗಳನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೀನಿ ರೀ. ನೋಡಿ ಗ್ರೈಂಡ್ ಮಾಡಿದ್ಮೇಲೆ ಈ ಥರದ ಪೇಸ್ಟು ರೆಡಿ ಆಗ್ಯದ ರೀ. ಕಲರೂ ತುಂಬಾ ಚೆನ್ನಾಗಿ ಬಂದದ ರೀ. ಈಗ ಇನ್ನೊಂದು ಬೌಲಲ್ಲಿ ಒಂದು ಚಿಕ್ಕ ಬೌಲ್ನಷ್ಟು, ಅಂದರೆ ಒಂದು 5 ರಿಂದ 6 ಸ್ಪೂನಷ್ಟು ನಾನಿಲ್ಲಿ ಮಿಲ್ಕ್ ಪೌಡ್ರನ್ನು ತೊಗೊಂಡಿದ್ದೀನಿ. ಯಾವುದೇ ಬ್ರ್ಯಾಂಡದ ಮಿಲ್ಕ್ ಪೌಡ್ರನ್ನು ತೊಗೋಬೋದು. ನಾನು ನಂದಿನಿ ಬ್ರ್ಯಾಂಡದ ಮಿಲ್ಕ್ ಪೌಡ್ರನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಹಾಲನ್ನು ಹಾಕಿ, ಒಂದು ಅರ್ಧ ಬಟ್ಲಕ್ಕಿಂತ ಕಡಿಮೆ ಹಾಲನ್ನು ಹಾಕಿ, ಒಂದು ಯಾವುದೇ ರೀತಿ ಗಂಟು ಇರಲ್ಲ ಹಾಗೆ ನಾನು ಬ್ಯಾಟ್ರನ್ನ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ಗಂಟುಗಳು ಉಳಿಬಾರ್ದು ರೀ ಇದ್ರೊಳಗೆ. ನೋಡಿ ಅಷ್ಟು ತುಂಬ ತೆಳುನೂ ಇಲ್ಲ, ತಿಕ್ಕನೂ ಇಲ್ಲ, ಈ ರೀತಿ ಹಾಲು ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಒಂದು ಅರ್ಧ ಬಟ್ಲಷ್ಟೇ ಸಕ್ಕರೆಯನ್ನು ನಾನು ಹಾಕ್ತಾಯಿದ್ದೀನಿ. ಬಿಸ್ಕೆಟ್ನೂ ಸ್ವೀಟ್ ಇರ್ತದೆ ಮತ್ತು ಹಾಲಿನ ಪೌಡ್ರಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ನಾನಿಲ್ಲಿ ಅರ್ಧ ಬಟ್ಲು ಸಕ್ಕರೆ ಮಾತ್ರ ತೊಗೊಂಡಿದ್ದೀನಿ. ಅರ್ಧ ಬಟ್ಲಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ. ಸಮನಾಗಿ ತೊಗೊಂಡಿದ್ದೀನಿ ರೀ, ಎಷ್ಟು ಸಕ್ಕರೆ ತೊಗೊಂಡಿದ್ದೀನಲ್ಲ ಅಷ್ಟೇ ನೀರನ್ನು ತೊಗೊಂಡಿದ್ದೀನಿ. ಈಗ ಸಕ್ಕರೆ ಏನಾಗಬೇಕು ರೀ, ಕರಗಬೇಕು ರೀ. ಈಗ ಸಕ್ಕರೆನೂ ಕರಗ್ಯದ ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಏನು ಮಾಡ್ಬೇಕಂದ್ರೆ ಇದಕ್ಕೆ ಒಂದೆಳೆ ಪಾಕ ಬರ್ಬೇಕು ರೀ. ನಾನು ಫ್ಲೇವರ್ಗಾಗಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೋಡಿ ಒಂದು ಸ್ವಲ್ಪ ನೋಡಿರಿ, ಒಂದೆಳೆ ಪಾಕ ನಿಮ್ಗೆ ಪರ್ಫೆಕ್ಟಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಪರ್ಫೆಕ್ಟಾಗಿ ರೆಡಿ ಆಗ್ಯದ ರೀ. ಈಗ ನಾನು ಆ ಮಿಲ್ಕ್ ಪೌಡ್ರ್ ಏನು ಹಾಲಾಗಿ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಇದು ಒಮ್ಮೆಲೆ ಹಾಕೋದ್ರಿಂದ ಮತ್ತಷ್ಟು ತಿಳು ಅನ್ನಿಸ್ತದೆ ರೀ. ಆದರೂ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಕುದಿ ಬಂದಂಗೆ ಹಾಲಿನ ಪೌಡ್ರ ಥಿಕ್ ಹಾಕೋದು ಹೋಗ್ತದೆ ರೀ. ನೋಡಿರಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಅದು ಹಾಲಿನ ಪೌಡ್ರ್ ಈಗ ಥಿಕ್ ಆಗ್ಯದ ರೀ. ಈಗ ಗ್ರೈಂಡ್ ಮಾಡ್ಕೊಂಡಿರೋಂಥ ಬಿಸ್ಕೆಟನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ವೈಟು ಆ ಚಾಕ್ಲೇಟ್ ಕಲರ್ ಕಾಂಬಿನೇಷನ್ ಈಗ ಎಷ್ಟು ಚೆನ್ನಾಗಿ ಕಾಣತ್ತದ ರೀ ಪ್ಯಾನ್ದಲ್ಲಿ. ಇದನ್ನು ಮಿಕ್ಸ್ ಮಾಡೋಣ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಹಾಗೇ ತಿರುವಿ ಬೇಯಿಸ್ತಾ ಇದ್ದೀನಿ. ನೀವು ಬೇಯಿಸ್ದಂಗೆ ಗಟ್ಟಿ ಹಾಕೋತ ಹೋಗ್ತದೆ ರೀ ಇದು. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಫ್ಲೇವರ್ಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, 1 ಚಮಚದಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಆ ತುಪ್ಪನೂ ಮಿಕ್ಸ್ ಮಾಡ್ತೀನಿ ರೀ. ನೋಡಿರಿ ಇದು ನಿಮ್ಗೆ ನೋಡ್ರಂಗೆ ಗೊತ್ತಾಗ್ತದೆ ಈಗ ಎಷ್ಟಿದು ಕರೆಕ್ಟಾಗಿ ರೆಡಿಯಾಗಿದೆ. ನಾನಿಲ್ಲಿ ಇದನ್ನು 1 ಪ್ಲೇಟನ್ನು ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಕೇಕನ್ನು ಮೋಲ್ಡ್ ಅದು ಇರ್ತಾವಲ್ಲ ಅವನ್ನೂ ತೊಗೋಬೋದು, ಅಥವಾ ಚಪಾತಿ ತಗಡ ಮೇಲೂ ಈ ಥರ ತುಪ್ಪ ಹಚ್ಚಿನೂ ನೀವು ಅದನ್ನು ತಟ್ಬೋದು. ಈಗ ಈ ಥರ ಮಾಡ್ಕೊಂಡಿರೋದನ್ನು ಈ ಪ್ಲೇಟಿಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಇದನ್ನು ಕರೆಕ್ಟಾಗಿ ನಾನು ಎಲ್ಲ ಕಡೆನೇ ಪ್ರೆಸ್ ಮಾಡ್ತಾಯಿದ್ದೀನಿ.
ಇದು ಒಂದೇ ಶೇಪು ಮತ್ತು ಥಿಕ್ನೆಸ್ಸು ಒಂದೇ ಥರ ಇರ್ಲತ್ತ ಈ ರೀತಿ ಪ್ರೆಸ್ ಮಾಡಿ ಇಟ್ಟಿದ್ದೀನಿ ರೀ. ಇದನ್ನು ನೀವು ಹಾಗೇನೆ ಹೊರಗಡೆ ಇಟ್ಟರೆ ಒಂದು ಅರ್ಧ ಗಂಟೆ ಇಡ್ಬೋದು. ಇದು ಕರೆಕ್ಟಾಗಿ ಬರ್ಫಿ ರೆಡಿ ಆಗ್ತಾವ್ರಿ. ಇಲ್ಲ ನಮ್ಗೆ ಬೇಗನೆ ತಿನ್ಬೇಕಂದ್ರೆ ನೀವು 10 ನಿಮಿಷ ಇದನ್ನು ಫ್ರಿಜ್ನಾಗೂ ಇಡ್ಬೋದು. ಅವಾಗೂ ಅದು ಬೇಗನೆ ಕಟ್ ಮಾಡೋಕ್ಕೆ ಬರ್ತದೆ ರೀ. ಈಗ ನೋಡಿ ನಾನು ಫ್ರಿಜ್ಜಲ್ಲಿ 10 ನಿಮಿಷ ಇಟ್ಟಿದ್ದೆ, ಈಗ ತೆಗಿತೀನಿ. ಇನ್ನೊಂದು ಸ್ವಲ್ಪ ಇದು ಗಾರ್ನಿಷ್ ಮಾಡೋಕ್ಕೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾದಾಮನ್ನು ಹಾಕ್ತಾಯಿದ್ದೀನಿ. ನೀವು ಯಾವುದೇ ಡ್ರೈ ಫ್ರೂಟ್ಸನ್ನು ನಿಮ್ಗೆ ಇಷ್ಟವಾಗಿದ್ದನ್ನು ಹಾಕ್ಬೋದು. ಅದರ ಮೇಲೆ ಇವನ್ನ ಪ್ರೆಸ್ ಮಾಡ್ತಾಯಿದ್ದೀನಿ. ಈಗ ಕಟ್ ಮಾಡ್ತಾಯಿದ್ದೀನಿ. ನೀವು ಯಾವ ಸೈಜು ಯಾವ ಶೇಪಕ್ಕಾದ್ರೂ ಇದನ್ನು ಕಟ್ ಮಾಡ್ಕೊರಿ. ಇದು ತುಂಬಾ ಡಿಫ್ರೆಂಟ್ ಆಗಿರೋ ಸ್ವೀಟು ಮತ್ತು ಮಿಲ್ಕ್ ಪೌಡ್ರ್ ಹಾಕಿರೋದ್ರಿಂದ ಇನ್ನಷ್ಟು ಇದಕ್ಕೆ ಸಾಫ್ಟ್ನೆಸ್ಸು ಬಂದಿರ್ತದೆ. ನೋಡಿರಿ ಪರ್ಫೆಕ್ಟಾಗಿ ಬರ್ಫಿ ಎಷ್ಟು ನೀಟಾಗಿ ರೆಡಿಯಾಗಿದೆ ರೀ. ತಿನ್ನೋಕ್ಕೂ ಇದು ಬಿಸ್ಕೆಟಿಂದ ಮಾಡಿರೋದು ಅಂತ ಹೇಳಿ ಗೊತ್ತೂ ಆಗಲ್ರಿ. ನೋಡಿರಿ ಎಷ್ಟು ಇದನ್ನು ನೀವು ಒಂದ್ಸಲ ಖಂಡಿತನೂ ಟ್ರೈ ಮಾಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.